ಪದೇ ಪದೇ ಅಳ್ತಿರೋದ್ಗೆ ನನ್ನ ಲೈಫೇ ಕಣ್ಣೀರಾಗೋಗಿದೆ. ಅದ್ ಬಿಡಿ ಕಾರ್ತಿಕ್, ಎಲ್ಲ ನನ್ನ ಹಣೆ ಬರ. ನಾನು ಕಾಲ್ ಮಾಡಿದ್ದು ನಿಮ್ಮಪ್ಪ ಹೇಗಿದ್ದಾರೆ ಅಂತ ಕೇಳಕ್ಕೆ. ಪಾಪ ದಿವ್ಯಾ ಅವರು ಅವಳಾಗವಳೆ ಫೋನ್ ಮಾಡಿ ಅಪ್ಪ ಹೇಗಿದ್ದಾರೆ ಅಂತ ವಿಚಾರಿಸ್ಕೊಂಡ್ಲು. ಎಷ್ಟೊಳ್ಳೆ ಹುಡುಗಿ. ಆ ಸತ್ಯ ಮಾಡಿದ ಎಡವಟ್ಟಿಗೆ ದಿವ್ಯಾ ಅವ್ರನ್ನ ತುಂಬಾ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಅವ್ರು ಹೇಗಿದ್ದಾರೆ ಅಂತಾನೂ ಕೇಳಲಿಲ್ಲ. ಇಲ್ಲ, ಈ ಕನ್ಫ್ಯೂಷನ್ನು ಟೆನ್ಷನ್ಗೆ ಇವತ್ತೇ ಅಂತ್ಯ ಹಾಡಬೇಕು. ಬಾಮೈದಾ, ಊಟಕ್ಕೆ ಬರ್ಬೇಕಂತೆ. ಯಾಕೋ ಬಾಮೈದಾ, ಆಕಾಶನೇ ತಲೆ ಮೇಲೆ ಬಿದ್ದೋರ್ ತರ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಯೋಚನೆ ಏನ್ ಮಾಡ್ತಾ ಇಲ್ಲ ಬಾಮೈದಾ. ಇಲ್ಲಿವರೆಗೂ ಏನೇನಾಯ್ತೋ ಅದ್ ಯಾವುದು ನನ್ನ ಕಂಟ್ರೋಲಲ್ಲಿ ಇರಲಿಲ್ಲ. ಆದ್ರೆ ಇನ್ ಮುಂದೆ ಏನಾಗುತ್ತೋ ಅದೆಲ್ಲ ನನ್ನ ಕಂಟ್ರೋಲಲ್ಲೇ ಇರುತ್ತೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಏನ್ ಹೇಳ್ತಿದ್ಯೋ ಏನು ಅರ್ಥನೇ ಆಗ್ತಿಲ್ಲ ಕಣೋ. ಅರ್ಥ ಆಗೋ ಟೈಮಲ್ಲಿ ಎಲ್ಲ ಅರ್ಥ ಆಗುತ್ತೆ. ಅದ್ ಸರಿ, ಅಪ್ಪ ಎದ್ರ? ಅಪ್ಪ ಅವಾಗ್ಲೇ ಮಲ್ಕೊಂಡ್ರು. ಏನ್ ವಿಷಯ? ವಿಷಯ ಏನು ಅಂತ ನಾಳೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಡಿ, ಊಟ ಮಾಡೋಣ. ನಡಿಯೋ ಪಾಪ. ಕಾರ್ತಿ, ನಮ್ಮೆಲ್ಲರನ್ನೂ ಯಾಕೆ ಸೇರಿಸಿದ್ಯಾ ಇಲ್ಲಿ? ನಿಮ್ಮಪ್ಪಂಗೆ ಹುಷಾರಿಲ್ಲ, ಅವ್ರನ್ನ ಬೇರೆ ಕರ್ಸಿದ್ಯಾ? ಹೌದಮ್ಮ, ಅಪ್ಪನ ಹೆಲ್ತ್ ತುಂಬಾ ಮುಖ್ಯ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಆ ನಿರ್ಧಾರನ ನಿಮ್ಮೆಲ್ರಿಗೂ ಹೇಳಬೇಕು ಅಂತಾನೆ ಎಲ್ರೂ ಇಲ್ಲಿ ಕರ್ಸಿದ್ದೀನಮ್ಮ. ಡಾರ್ಲಿಂಗು, ಬಾಮೈದ ಏನೋ ಬಾಂಬ್ ಹಾಕೋ ಸ್ಕೀಮ್ ಹಾಕೊಂಡಿದ್ದಾನೆ ಅನ್ಸುತ್ತೆ. ಸುಮ್ಮನಿರ್ತೀಯ ನೀನು? ಏನಪ್ಪ ಅದು ಅಂತ ಇಂಪಾರ್ಟೆಂಟ್ ವಿಷಯ? ನನ್ನ ಮದುವೆ ವಿಷಯ ಚಿಕ್ಕ. ಅಪ್ಪ ನನ್ನ ಮದುವೆ ಬಗ್ಗೆ ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಏನ್ ಮಾಡೋದು? ಮದುವೆ ಮನೇಲಿ ಏನ್ ನಡಿಬಾರ್ದಾಗಿತ್ತು ಅದೇ ನಡೆದೋಯ್ತು. ನನ್ನ ಮದುವೆ ನಿಂತೋಯ್ತು. ಒಂದ್ ಮದುವೆಯಿಂದ ಯಾರಿಗೆ ತೊಂದರೆ ಆಗ್ಬಾರ್ದಾಗಿತ್ತೋ ಅವ್ರು ಎಲ್ಲರೂ ಕಷ್ಟ ಅನುಭವಿಸಂಗಾಗೋಯ್ತು. ಹೌದು ಕಣ, ಅವರಿಂದಾಗೇನೆ ನಿಮ್ಮ ಅಪ್ಪನಿಗೆ ಇಂಥ ಸ್ಥಿತಿ ಬಂದಿದ್ದು. ಇಷ್ಟೆಲ್ಲ ಆಗಿದ್ದು ಆ ಸತ್ಯ ಅವ್ರ ಮನೆಯವರಿಂದ. ಏನೋ ದೇವರ ಅನುಗ್ರಹ ನಮ್ಮ ಮೇಲಿತ್ತು, ಆ ದೇವರೇ ನಮ್ಮನ್ನು ಕಾಪಾಡ್ದ. ಇಲ್ಲದೆ ಹೋಗಿದ್ರೆ ಅಂಥವ್ರ ಮನೆಯಿಂದ ಹೆಣ್ಣು ತರಬೇಕಾಗಿತ್ತು. ಅಮ್ಮ, ಅದರಲ್ಲಿ ದಿವ್ಯಂದ್ ಏನಮ್ಮ ತಪ್ಪಿದೆ? ಒಂದ್ ಕಡೆ ಅಪ್ಪ, ಇನ್ನೊಂದ್ ಕಡೆ ದಿವ್ಯ. ಯಾರಿಗ್ ನೋವಾದ್ರೂ ಅನ್ಭವಿಸೋದ್ ನಾನೇ ಅಮ್ಮ. ನೋಡೋ, ಆ ಮದುವೆ, ಆ ಸಂಬಂಧ ಎಲ್ಲ ಮುಗ್ದು ಹೋಗಿರೋ ವಿಚಾರ. ಮತ್ತೆ ನೀನು ಅದ್ರ ಬಗ್ಗೆನೇ ಮಾತಾಡ್ತೀಯ ಅಂದ್ರೆ ಅದೆಲ್ಲ ನನಗೆ ಇಷ್ಟನೂ ಆಗಲ್ಲ. ಅಮ್ಮ, ಒಂದ್ ನಿಮಿಷ ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ನಾನು ನಿಮ್ ತರಾನೇ ಯೋಚನೆ ಮಾಡ್ತಾ ಇದ್ದೆ. ಅವರಿಂದ ಅಪ್ಪಂಗೆ ಹಿಂಗೆ ಆಯ್ತಲ್ಲ ಅಂತ ನನ್ನ ತಲೆನೂ ಓಡ್ತಾ ಇರಲಿಲ್ಲ. ಅದಕ್ಕೆ ನಾನು ದಿವ್ಯನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಾ ಇದ್ದೆ.
ಮತ್ ಯಾಕೆ ಅವಳ ವಿಚಾರ ಈಗ? ಯಾಕೆ ಅಂದ್ರೆ ಪಾಪ ದಿವ್ಯಾ ಮದುವೆ ನಿಂತೋಗಿದ್ರು. ಅವಳೇ ಫೋನ್ ಮಾಡಿ ಅಪ್ಪ ಹೇಗಿದ್ದಾರೆ ಅಂತ ವಿಚಾರಿಸ್ಕೊಂಡ್ಲು. ಅವಳ ಮಾತು ಕೇಳಿ ನನಗೆ ನನ್ನ ಮೇಲೆ ಅಸಹ್ಯ, ನಾಚಿಕೆ ಆಗೋಯ್ತು. ಅವಳು ಫೋನ್ ಮಾಡಿದ್ರೆ ನೀನ್ ಯಾಕೆ ರಿಸೀವ್ ಮಾಡಕ್ ಹೋದೆ? ಅಂತವ್ರ ಸಾವಾಸ ನಮಗ್ ಬೇಡ. ಹಾಗೆಲ್ಲ ಮಾಡಕ್ ಆಗಲ್ಲ ಅಕ್ಕ. ಅವಳ ನಾನು ಪ್ರೀತಿಸ್ತಾ ಇದ್ದೀನಿ. ಅವಳ ನಾನು ಪ್ರೀತಿಸ್ತಾ ಇದ್ದೀನಿ. ಅವಳ ಮದುವೆ ಮನೇಲಿ ಬಿಟ್ಟು ಬಂದಿರೋದು ನಾನು. ಕಾರಣ ಸಾವಿರಾರು ಇರ್ಬೋದು, ಆದ್ರೆ ಅವಳಿಗೆ ನನ್ನಿಂದ ಮೋಸ ಆಗಿದೆ ಅಲ್ವಾ? ಯಾವ್ದೋ ಮೋಸ? ಅವ್ರ ಮನೆಯವರಿಂದ ನಮಗಾಗಿದೆ ನೋಡು, ಅದು ಮೋಸ. ಆ ದಿವ್ಯಾ ಅಷ್ಟು ಒಳ್ಳೆ ಆಗಿದ್ರೆ ನಿನಗೆ ಹೇಳ್ಬೋದಾಗಿತ್ತಲ್ಲ, ನಾನು ನಮ್ಮ ಮನೆಯಲ್ಲಿ ಒಬ್ಳೆ ಮಗಳಲ್ಲ, ನನಗೆ ಇನ್ನೊಬ್ಳು ತಂಗಿನೂ ಇದ್ದಾಳೆ ಅಂತ. ಅವಳ್ಯಾಕೆ ಹೇಳಿಲ್ಲ? ಅಮ್ಮ, ಮನೆಯವ್ರ ಮಾತು ಹೇಗಮ್ಮ ಮೀರ್ತಾಳೆ? ಅದಕ್ಕೆ ಹೇಳೋದು ಕಣೋ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ. ಅಂಥವ್ರ ಸಂಬಂಧನೂ ನಮಗ್ ಬೇಡ, ಅದ್ರ ಬಗ್ಗೆ ಮಾತುಕತೆನೂ ಬೇಡ. ಅಮ್ಮ ಒಂದ್ ನಿಮಿಷ ಪ್ಲೀಸ್. ದಿವ್ಯಾ ತುಂಬಾ ಬೇಜಾರು ಮಾಡ್ಕೊಂಡಿದ್ಲಮ್ಮ. ಅಪ್ಪ ಹೇಗಿದ್ದಾರೆ ಅಂತಾನು ವಿಚಾರಿಸ್ಕೊಂಡ್ಲು. ಅವಳು ತುಂಬಾ ಗಿಲ್ಟ್ ಕಾಡ್ತಾ ಇದೆ, ಮದ್ವೆ ಅವ್ರ ಮನೆಯವರಿಂದ ನಿಂತೋಯ್ತು ಅಂತ. ಸತ್ಯ ಅವ್ರ ತಂಗಿಯನ್ನು ಒಂದೇ ಕಾರಣಕ್ಕೆ ಈ ಮದ್ವೆ ನಿಲ್ಸೋದು ಎಷ್ಟು ಕರೆಕ್ಟ್ ಅಮ್ಮ? ಈಗೇನು ಏನ್ ಮಾಡ್ಬೇಕು ಅಂತಿದ್ಯಾ ನೀನು? ನನಗೆ ಕನ್ಫರ್ಮ್ ಆಗಿದೆಯಮ್ಮ, ನಾವು ಎಷ್ಟೇ ಹುಡುಕಿದ್ರು ದಿವ್ಯನಷ್ಟು ಒಳ್ಳೆ ಹುಡುಗಿ ನಮಗ್ ಸಿಗಲ್ಲ ಅಮ್ಮ. ಅದು ಅಲ್ಲದೆ ಅಪ್ಪನ ಆಸೆ ಈಡೇರಿಸೋದು ಮಗನಾಗಿ ನನ್ನ ಕರ್ತವ್ಯ ಅಲ್ವಾ ಅಮ್ಮ? ಅದಕ್ಕೆ ನಾನು ದಿವ್ಯನ್ ಮದುವೆ ಆಗ್ಬೇಕು ಅಂತ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ. ಎಷ್ಟ್ ಸಲ ಅಂತ ಕಾಲ್ ಮಾಡ್ಬೇಕು? ಯಾವಾಗ ನೋಡಿದ್ರು ಬಿಸಿ ಬಿಸಿ ಬಿಸಿ. ಸಾರಿ ಚಿನ್ನ, ಬಿಸ್ನೆಸ್ ಕಾಲ್ ಅಲ್ಲಿದ್ದೆ. ನಿನ್ ಕಾಲ್ ಬಂದಿದ ತಕ್ಷಣ ಅವ್ರಿಗೆ ವೆಯ್ಟ್ ಮಾಡಕ್ ಹೇಳಿ ನಿನಗ್ ಕಾಲ್ ಮಾಡ್ದೆ, ಗೊತ್ತಾ? ನಿಜವಾಗ್ಲೂ? ನಿಜವಾಗ್ಲು ಚಿನ್ನ, ನೀನ್ ಯಾವಾಗ್ಲೂ ನನ್ ಫಸ್ಟ್ ಪ್ರಿಯಾರಿಟಿ. ಪ್ರಪಂಚನೇ ಆಮೇಲೆ ನನಗೆ. ಅದ್ ಸರಿ, ಈಗ ಏನಾಯ್ತು ಅಂತ ಸರಿ ಕಾಲ್ ಮಾಡಿದ್ಯಾ ನೀನು? ಹೌದು, ನಾನು ಏನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗಿದೆ. ನನಗೆ ತುಂಬಾ ಭಯ ಆಗ್ತಿದೆ. ಭಯನಾ? ಯಾಕೆ? ಬಾಲ ಇರುವಾಗ ಭಯ ಯಾಕೆ? ಬಲ ನಿನ್ಗೆ ಅರ್ಥ ಆಗ್ತಿಲ್ಲ. ನಿನ್ನ ವಿಷಯ ಸತ್ಯ ಗೊತ್ತಾಗಿದೆ. ಅವಳು ಏನು ಅಂತ ನಿನಗೂ ಗೊತ್ತು. ಇವಾಗೇನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ದೀನಿ. ಇವಾಗ ನಾವ್ ಸುಮ್ನೆ ಇದ್ರೆ ನನಗೂ ಕಾರ್ತಿಕ್ಗೂ ಗ್ಯಾರಂಟಿ ಮದ್ವೆ ಮಾಡಿಸ್ಬಿಡ್ತಾಳೆ. ನಾವ್ ಏನಾದ್ರೂ ಮಾಡ್ಲೇಬೇಕು ಬಾಲ, ಇಲ್ಲ ಅಂದ್ರೆ ನಾವ್ ಇಬ್ರು ಜೀವನ ನರ್ಕ ಮಾಡ್ಬಿಡ್ತಾಳೆ. ಸರಿ ಸರಿ, ನಿನ್ ಗಾಬರಿ ಆಗ್ಬೇಡ, ಕೂಲ್ ಡೌನ್. ಈಗ ಏನ್ ಮಾಡ್ಬೇಕು ಅಂತ್ಯಾ? ಊರ್ ಬಿಟ್ಟು ಹೋಗೋಣ ಬಾಲ. ಹಲೋ
ಹಲೋ ಬಾಲ, ಲೈನಲ್ಲಿ ಇದೆಯಾ? ನಾನು ಹೇಳ್ತಿರೋದು ಕೇಳಿಸ್ತಾ ಇದೆಯಾ? ಹಾ ದಿವ್ಯಾ, ಕೇಳಿಸ್ತಾ ಇದೆ. ಅಲ್ಲ, ನೀನ್ ಸಡನ್ ಆಗಿ ಹೇಳ್ಬಿಟ್ಟಿಯಲ್ಲ, ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇವಾಗ ಏನ್ ಪ್ರಾಬ್ಲಮ್ ನಿನ್ಗೆ? ಅದು ನಿನಗೆ ಗೊತ್ತಲ್ಲ ನನ್ನ ಬಿಸ್ನೆಸ್ ವಿಷಯಗಳು. ಒಂದಿನ ಆಫ್ ತಗೋಬೇಕು ಅಂದ್ರೆ ತುಂಬಾ ಪ್ಲಾನ್ ಮಾಡಬೇಕು. ಹಾಗೆ ಸುಮ್ಮನೆ ಎದ್ದು ಬರಕ್ಕಾಗಲ್ಲ, ಸ್ವಲ್ಪ ವೆಯ್ಟ್ ಮಾಡೋಣ, ಅದೇ ಬೆಟರ್ ಅನ್ನಿಸ್ತಾ ಇದೆ ನನಗೆ. ವಾಟ್? ವೆಯ್ಟ್ ಮಾಡ್ಬೇಕಾ? ಎಷ್ಟು ವರ್ಷ? ನಿನಗೆ ನಾನು ಬೇಡವಾ? ಏನೇನೋ ಮಾತಾಡ್ಬೇಡ ದಿವ್ಯಾ, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಟೈಮ್ ಬೇಕು. ಈಗಿಂದೀಗಲೇ ಅಂತೂ ನಾವು ಹೊರಡಕ್ಕಾಗಲ್ಲ. ಮೊದಲೇ ಸೆಲೆಬ್ರಿಟಿ ಸ್ಟೇಟಸ್ ಇದೆ ನನಗೆ. ಮೀಡಿಯಾದವ್ರಿಗೆಲ್ಲ ಗೊತ್ತಾದ್ರೆ ಬ್ರೇಕಿಂಗ್ ನ್ಯೂಸ್ ಆಗ್ಬಿಡುತ್ತೆ. ಎಲ್ಲಂದ್ರೆ ಅಲ್ಲಿ ಓಡಾಡಕ್ಕಾಗಲ್ಲ. ನಿನಗೆ ಗೊತ್ತಲ್ಲ ದಿವ್ಯಾ ಇದೆಲ್ಲ. ಅಂದ್ರೆ ಏನು? ಏನ್ ನಿನ್ ಮಾತಿನ ಅರ್ಥ? ಕಾರ್ತಿಕ್ನ ಮದ್ವೆ ಆದ್ಮೇಲೆ ಓಡೋಗೋಣ ಅಂತ ಹೇಳ್ತಿದ್ಯಾ? ಶಟ್ ಅಪ್ ದಿವ್ಯಾ, ಬಾಯ್ ಮಾತ್ಗೂ ಹಂಗೆ ಮಾತಾಡ್ಬೇಡ. ಸರಿ, ನೀನು ಹೇಳ್ದಂಗೆ ಮಾಡೋಣ. ನನಗೆ ಸಂಜೆವರೆಗೂ ಟೈಮ್ ಕೊಡು, ನಾನು ರೆಡಿ ಮಾಡ್ಕೋತೀನಿ, ನೀನು ಎಲ್ಲ ರೆಡಿ ಮಾಡ್ಕೊ. ನೈಟ್ ಇಬ್ರು ಊರು ಬಿಟ್ಟು ಹೋಗ್ಬಿಡೋಣ. ನನಗೆ ನಿನಗಿಂತ ಜಾಸ್ತಿ ಏನೂ ಇಲ್ಲ, ಡೋಂಟ್ ವರಿ. ಬಾಲ, ನಿಜನ ಹೇಳ್ತಾ ಇರೋದು? ಊರ್ ಬಿಟ್ಟು ಹೋಗಕ್ಕೆ ರೆಡಿನಾ? ಅಫ್ಕೋರ್ಸ್ ಚಿನ್ನ, ನನಗೆ ನೀನಂದ್ರೆ ಪ್ರಾಣ. ನೀನು ಹೇಳಿದ್ರೆ ಪ್ರಾಣನೇ ಬಿಡ್ತೀನಂತೆ. ಇದ್ಯಾವ ಮಹಾ? ರಾತ್ರಿ 8 ಗಂಟೆಗೆಲ್ಲ ನಿನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಮ್ಮ ಮಾಮೂಲಿ ಜಾಗಕ್ಕೆ ಬಂದ್ಬಿಡು. ನಾನು ರೋಡಲ್ಲೇ ನಿನಗೋಸ್ಕರ ಕಾಯ್ತಾ ಇರ್ತೀನಿ, ಅಲ್ಲಿಂದ ಹೊರಡೋಣ. ಥ್ಯಾಂಕ್ ಯು ಸೋ ಮಚ್ ಬಾಲ. ಸರಿ, ಹಾಗಿದ್ರೆ ನಾನು ನಿನ್ಗೆ ಆಮೇಲೆ ಸಿಗ್ತೀನಿ. ಬಾಯ್. ಸೀತಾ, ಅವರೇನೋ ತಪ್ಪು ಮಾಡಿಬಿಟ್ರು ಅಂತ ನಾವು ತಪ್ಪು ಮಾಡೋದು ಸರಿ ಇಲ್ಲ ಕಣೆ. ಗಿರಿಜಮ್ಮನವ್ರಿಗೆ ನಿಮ್ಮ ಮನೆ ಮೊಮ್ಮಗಳನ್ನೇ ನಮ್ಮ ಮನೆಗೆ ಸೊಸೆಯಾಗಿ ತಂದ್ಕೋತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಈ ಮದುವೆ ಅಂತ ಒಂದು ನಡೆದ್ರೆ ನನಗೆ ಎಷ್ಟೋ ಸಂತೋಷ. ಆಗ ನಾನು ಮಾಡಬೇಕಾಗಿರುವಂಥ ಕೆಲಸ ಯಾವುದೂ ಉಳಿದಿರಲ್ಲ. ನನ್ನ ಆರೋಗ್ಯ ಬೇರೆ ಸರಿ ಇಲ್ಲ. ಯಾವತ್ತು ಏನಾಗುತ್ತೋ ಆ ದೇವರೇ ಬಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದರೂ ಕರ್ತವ್ಯ ಮುಗಿಸದೆ ಅಂತ ನೆಮ್ಮದಿಯಿಂದ ಹೋಗ್ಬೋದು ಕಣೆ. ಅಪ್ಪ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ನೀವು ಬೇಗ ಹುಷಾರಾಗಬೇಕು, ನಮ್ಮ ಜೊತೆ ಚೆನ್ನಾಗಿರ್ಬೇಕಪ್ಪ. ಅದಕ್ಕ್ಯಾಕೋ ಗಾಬರಿ ಪಡ್ತೀಯ? ನಾನು ಏನಾದರೂ ಆಗಬಹುದೇನೋ ಅಂತ ಅನುಮಾನ ಪಟ್ಟೆ ಅಷ್ಟೇ. ಈಗ ಆಗ್ಬಿಡ್ತಾ? ಬಿಡ್ತು ಅನ್ನಿ ನೀವು. ಏನೇನೋ ಮಾತಾಡ್ತಿದ್ದೀರಲ್ಲ. ಬಿಡ್ತು ಬಿಡ್ತು ಬಿಡ್ತು. ಸೀತಾ, ಮೊದಲು ಕಾರ್ತಿಕ್ ಮತ್ತು ದಿವ್ಯಾ ಮದುವೆ ಆಗಲಿ. ತಪ್ಪು ಯಾರೇ ಮಾಡಿದ್ರು ಅದನ್ನು ಕ್ಷಮಿಸಿ ನಾವು ದೊಡ್ಡವರಾಗೋಣ ಕಣೆ. ಹಾಗೇ ಸಾಧನೆ ಮಾಡೋದು ಒಳ್ಳೇದಲ್ಲ. ಅಮ್ಮ, ನೀವೇನು ಹೇಳ್ತೀರಾ? ಈ ಮದುವೆಗೆ ನಿಮ್ಮ ಒಪ್ಪಿಗೆ ಇದೆ ತಾನೆ? ಅದಕ್ಕೆ ನಿಮ್ಮ ಮನಸ್ಸಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗೆ ಅಣ್ಣನ ಮನಸ್ಸನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ವಾ?
ಹೌದಕ್ಕ, ಇದು ಕಾರ್ತಿಕ್ ಭವಿಷ್ಯದ ಪ್ರಶ್ನೆ. ಅವ್ರ ಮನೆಯ ಕಾರಣಕ್ಕೋಸ್ಕರ ಅವನ ಪ್ರೀತಿನ ಯಾಕೆ ಕಳ್ಕೋಬೇಕು? ಸೀತಾ, ಇದಕ್ಕೆ ನಿನ್ನ ಒಪ್ಪಿಗೆ ಬೇಕು. ನಿನ್ನ ನಿರ್ಧಾರ ಏನು ಅಂತ ಹೇಳಿಬಿಡು. ನಿಯತ್ತಿನ ದಾರಿಲಿ ನಡೆಯೋ ನನ್ನನ್ನ ನೀವು ಪುಡಿ ರೌಡಿ ಅಂತ ಪಟ್ಟ ಕಟ್ಟಿದ್ರೆ, ಹೌದು, ನಾನ್ ಪುಡಿ ರೌಡಿನೇ. ಆದ್ರೆ ಅಂಥ ಪುಡಿ ರೌಡಿ ಇರೋ ಮನೆಯಿಂದ ಹೆಣ್ತರಕ್ಕೆ ನಮ್ಗೆ ಯಾವ ಕರ್ಮಾನೂ ಇಲ್ಲ. ನಿನ್ನಿಂದ ನಿಮ್ಮ ಅಕ್ಕನ ಮದುವೆ ನಿಂತು ಹೋಯ್ತು. ಯಾವುದೋ ಕೊಲೆ ಕೇಸಲ್ಲಿ ಜೈಲಿಗೆ ಬೇರೆ ಹೋಗಿ ಬಂದಿದ್ಯಾ. ನಾಳೆ ಕಾರ್ತಿಕ್ ಜೊತೆ ದಿವ್ಯನ್ ಮದುವೆ ಆದ್ರೆ ಯಾವ ಬಾಯಿಂದ ನನ್ನ ಸೊಸೆ ತಂಗಿ ಇಂಥ ರೌಡಿ ಅಂತ ಹೇಳ್ಕೊಳ್ಳಿ? ಛೆಚೆ, ನಾಚಿಕೆ ಆಗತ್ತೆ. ಕಳ್ತನ ಮಾಡೋದು, ಮೋಸ ಮಾಡೋದು, ತಲೆ ಹೊಡಿಯೋದು ನಾಚಿಕೆ ಪಡ್ಕೊಳ್ಳೋ ಕೆಲ್ಸ. ನಿಯತ್ತಾಗಿ ದುಡ್ಡು ತಿನ್ನೋರ್ ಬಗ್ಗೆ ನೀವೇನ್ ನಾಚಿಕೆ ಪಡ್ಕೋಬೇಕಾಗಿಲ್ಲ. ಹೌದೇ ಹುಡುಗಿ, ನೀನ್ ಮಾಡಿದ್ದೆಲ್ಲ ನಿನಗ್ ಸರಿ ಅನ್ಸುತ್ತೆ. ಆದ್ರೆ ಆಚಾರ, ವಿಚಾರ, ಸಂಸ್ಕಾರ, ಪದ್ಧತಿ ಅಂತ ಒಂದಿರತ್ತಲ್ಲ. ನಾವು ನಿನ್ ಹಾಗೆ ಮಾಡಕ್ಕಾಗತ್ತಾ ಹುಡುಗಿ? ನಾಳೆ ಮದ್ವೆ ಆಯ್ತು ಅನ್ಕೋ, ನಮ್ ಮನೆಗ್ ಬಂದು ಹೋಗಿ ಮಾಡ್ತೀಯ. ಆಗ ನೆಂಟ್ರಿಸ್ಟೆಲ್ಲ ನೋಡ್ತಾರೆ. ನಮ್ ಮರ್ಯಾದೆ ಏನಾಗ್ಬೇಡ, ಕೇಳ್ತಾರೆ ನನ್ನನ್ನ, ಏನ್ ಸೀತಮ್ಮ ಇಂಥ ಮನೆಯಿಂದ ಸೊಸೆನ್ ತಗೊಂಬಂದಿದ್ದೀರಾ ಅಂತ. ಆಗ ನಾಚಿಕೆ ಆಗೋದು ನಮಗೆ. ನೋಡಿ, ನಿಮ್ಮ ಆಚಾರ ವಿಚಾರದ ಬಗ್ಗೆ ನನಗೂ ಗೌರವ ಇದೆ. ಅಕ್ಕನೂ ಅದನ್ನೆಲ್ಲ ನಂಬುವಂತ ಹುಡುಗಿನೇ. ಆದ್ರೆ ನಾನ್ ಈ ರೀತಿ ಇದ್ದೀನಿ ಅಂತ ಅವಳಿಗೆ ಯಾಕೆ ಶಿಕ್ಷೆ ಅಮ್ಮ? ಅಲ್ವಾ? ನನಗೂ ಹಾಗೆ ಅನಿಸ್ತು. ನಿನ್ನಕ್ಕ ದಿವ್ಯ ಅನ್ನೋ ಕಾರಣಕ್ಕೆ ಪಾಪ ಅವಳಕ್ಕೆ ಶಿಕ್ಷೆ ಅನುಭವಿಸ್ಬೇಕು. ಅದಕ್ಕೆ ನಾನೊಂದು ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನಿ. ಏನಾಯ್ತು? ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿರೋ ತರ ಕಾಣ್ತಿದೆ. ಆ ಬಾಲನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಡರ್ಲಿಗು. ಎಲ್ಲ ಮುಗೀತು ಅನ್ಕೊಂಡ್ರೆ ಮತ್ತೆ ದುಡ್ಡು ಕೇಳ್ತಿದ್ದಾನೆ. ಅವನ ತಲೆ ಮೇಲೆ ಎಷ್ಟು ಸುಳಿದ್ರು ಸಾಲಲ್ಲ ಅಂತಾನೆ. ಮತ್ತೆ ದುಡ್ಡು ದುಡ್ಡು ಅಂತ ಪೀಡಿಸ್ತಾನೆ. ಅವನು ಎಷ್ಟು ಕೇಳ್ತಾನೋ ಅಷ್ಟು ದುಡ್ಡನ್ನ ಕೊಟ್ಟು ಬಿಡು. ಏನ್ ಹೇಳ್ತಿದ್ಯಾ ಡರ್ಲಿಗು? ನಾವ್ಯಾಕೆ ಅವನಿಗೆ ಮತ್ತೆ ಮತ್ತೆ ದುಡ್ಡು ಕೊಡ್ಬೇಕು? ಇದೇ ಚಟ ಆಗ್ಬಿಟ್ಟಿದೆ ಅವನಿಗೆ. ಇನ್ನು ಮುಂದೆ ಅವನು ನಮ್ ತಂಟೆಗೆ ಬರಲ್ಲ. ಇದೇ ಲಾಸ್ಟ್, ಕೊಟ್ಟು ಬಿಡು. ಇದೇ ಲಾಸ್ಟ್ ಲಾಸ್ಟ್ ಅನ್ಕೊಂಡು ಅದೆಷ್ಟು ಲಾಸ್ಟ್ಗಳಾಯ್ತು. ಅವ್ನು ಕೇಳ್ತಾನೆ ಇದ್ದಾನೆ, ನಾವು ಕೊಡ್ತಾನೆ ಇದ್ದೀವಿ. ನೋಡು, ಎಲ್ಲ ಟೈಮು ಸರಿಯಾಗಿ ಕೂಡ್ ಬರ್ತಾ ಇದೆ. ಬಾಲನ್ ಲವ್ ಸ್ಟೋರಿ ಕ್ಲೈಮ್ಯಾಕ್ಸ್ ನಲ್ಲಿದೆ. ಈ ಟೈಮಲ್ಲಿ ನಾವು ಅವನನ್ನ ಎದುರಾಕೊಳ್ಳೋದು ಬೇಡ ಸುಹಾಸ್. ಇವತ್ ರಾತ್ರಿ ಆ ಬಾಲ ದಿವ್ಯನ್ನ ಕರ್ಕೊಂಡು ಈ ಊರನ್ನೇ ಬಿಟ್ಟು ಹೋಗ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ದುಡ್ಡು ಬೇಕು, ಕೊಟ್ಟುಬಿಡು. ಅಲ್ಲಿಗೆ ಆ ದಿವ್ಯ ನಮ್ಮ ಕಾರ್ತಿಕ್ ಲೈಫ್ನಿಂದ ಎಲಿಮಿನೇಟ್ ಆಗೋಗ್ತಾಳೆ. ಏನ್ ಹೇಳ್ತಿದ್ಯಾ ಡರ್ಲಿಗು? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಏನು ಬಾಲ ದಿವ್ಯ ಊರ್ ಬಿಟ್ಟು ಹೋಗ್ತಾರ? ಹೌದು, ಬಾಲ ದಿವ್ಯ ಇಬ್ರು ಇವತ್ತು ಓಡ್ ಹೋಗ್ತಾ ಇದ್ದಾರೆ. ಅವರಿಬ್ರು ಊರ್ ಬಿಟ್ಟು ಹೋಗ್ತಿದ್ದಾರೆ ಅಂದ್ಮೇಲೆ ಬಾಲನ್ ಚಾಪ್ಟರ್ ಅಲ್ಲಿಗೆ ಈ ಮನೆಯಲ್ಲಿ ಮತ್ತೆ ಶುರುವಾಗಿರೋ ಕಾರ್ತಿಕ್ ದಿವ್ಯನ್ ಮದ್ವೆ ಮಾತುಕತೆನೂ ಕ್ಲೋಸ್ ಆಗತ್ತೆ. ಜೊತೆಗೆ ಮಿಷನ್ ಲೈನು ಕೂಡ ಕ್ಲಿಯರ್ ಆಗತ್ತೆ. ಅದಕ್ಕೆ ಹೇಳಿದ್ದು, ಬಾಲ ಕೇಳಿರೋ ಅಷ್ಟು ದುಡ್ಡನ್ನ ಕೊಟ್ಟು ಬಿಡು. ಅವನ ಅಮೌಂಟ್ನ ಸೆಟಲ್ ಮಾಡಿಬಿಡು. ಸರಿ ಡರ್ಲಿಗು, ಈಗಲೇ ಸೆಟಲ್ ಮಾಡ್ಬಿಡ್ತೀನಿ.
ಹೋಗಿ ಇಷ್ಟೊತ್ತಾಯ್ತು ಇನ್ನೂ ವಾಪಸ್ ಬಂದಿಲ್ಲ. ಅವ್ರು ಹೋಗ್ತೀನಿ ಅಂದ ತಕ್ಷಣ ಎಲ್ರೂ ಕಳಿಸ್ಬಿಟ್ರಲ್ಲ. ಏ ಕಾರ್ತಿಕ್, ನೀನಾದ್ರೂ ಅವ್ರ ಜೊತೆ ಹೋಗ್ಬೇಕಿತ್ತು ತಾನೆ? ಸುಮ್ಮನೆ ನನ್ನ ಮೇಲೆ ಕೂಗಾಡ್ಬೇಡ ಅಕ್ಕ. ಅವ್ರು ಹೋಗ್ತೀನಿ ಅಂತ ಡ್ರಾಪ್ ಮಾಡ್ತೀನಿ ಅಂತ ಹೇಳಿಲ್ವಾ? ಅವರೇ ಮಂಜಿನ ಜೊತೆ ಹೋಗ್ತೀನಿ ಅಂತ ಹೇಳಿದ್ರು. ನನ್ನ ಮೇಲೆ ಸುಮ್ಮನೆ ಕೂಗಾಡ್ತಾ ಇದೆಯಾ? ನನಗೂ ಟೆನ್ಷನ್ ಆಗ್ತಾ ಇದೆ. ಸುಹಾಸ್, ಈ ಅಮ್ಮ ಎಲ್ಲಕ್ಕೆ ಹೋಗಿರ್ಬೋದು? ನನ್ಗೇನು ಗೊತ್ತು ಡಾರ್ಲಿಂಗು, ಅದ್ಯಾವ ಬ್ರೇಕಿಂಗ್ ನ್ಯೂಸ್ ತರ್ತಾರೋ ಅಂತ ಭಯ ಆಗ್ಬಿಟ್ಟಿದೆ ನನಗೂ. ಲಕ್ಷ್ಮಣ, ಫೋನ್ಗೂ ಸಿಗ್ತಾ ಇಲ್ವೇನೋ? ನಾನು ಆಗ್ಲಿಂದನೂ ಪ್ರಯತ್ನ ಮಾಡ್ತಾ ಇದ್ದೀನಿ ಅಣ್ಣ, ಅದಕ್ಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಬಾಮ ಇದನ್ನು ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವನಿಗೆ ನಾನೇ ಹೇಳಿದ್ದು. ಅಲ್ಲಮ್ಮ, ನೀವು ಹೋಗಿ ಎಷ್ಟೊತ್ತಾಯ್ತು? ಎಲ್ಲಿ ಹೋಗ್ತೀರಾ ಅಂತ ಬೇರೆ ಹೇಳಿಲ್ಲ. ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಮ್ಗೆಲ್ಲ ಎಷ್ಟು ಗಾಬರಿ ಆಗ್ಬೇಕು? ಕಾರ್ತಿಕ್, ನಾನು ಹೋಗೋವಾಗ ಹೇಳಿಲ್ವಾ ಮುಖ್ಯವಾದ ವಿಚಾರ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ? ಹಾಗಿದ್ಮೇಲೆ ನಂಗೆ ತೊಂದರೆ ಆಗಬಾರ್ದು ಅಂತಾನೆ ನಾನು ಕಾಲ್ ಪಿಕ್ ಮಾಡಿಲ್ಲ. ಸದ್ಯ ಅಂತೂ ವಾಪಸ್ ಬಂದಿಯಲ್ಲ. ಸೀತಾ, ಯಾರ ಹತ್ರ ಮಾತಾಡಕ್ ಹೋಗಿದ್ದೆ? ಅದನ್ನೇನಾದ್ರೂ ಹೇಳುವಂಥದ್ದಾಗಿದ್ರೆ ನಾನು ಇಲ್ಲಿಂದ ಹೋಗಕ್ ಮುಂಚೆನೆ ಹೇಳ್ತಿದ್ದೆ ತಾನೆ. ಏ, ಬ್ಯಾಗ್ನೆಲ್ಲ ಯಾಕೆ ತುಂಬಿಸ್ಕೊಂಡಿದ್ಯಾ ಅಂತ ಕೇಳಿದ್ರೆ ಅದ್ ನಿಂಗೆ ತಲೆ ತಿಂದಂಗ? ಮತ್ತಿನ್ನೇನಮ್ಮ, ನೀನೊಂಥರ ಕ್ವಶನ್ ಬ್ಯಾಂಕ್ ಇದ್ದಾಗೆ. ಏನೇ ಉತ್ತರ ಕೊಟ್ರು ಮತ್ತೆ ಕ್ವಶನ್ಸ್ ಕೇಳ್ತಾನೆ ಇರ್ತೀಯ. ನಿನಗೂ ಸತ್ಯಂಗೂ ಯಾವಾಗ್ಲೂ ನನ್ ಮೇಲೆ ಅನುಮಾನನೇ. ನಾನೆಲ್ಲ ನಿನ್ ಮೇಲೆ ಅನುಮಾನ ಪಟ್ಟೆ? ಬಟ್ಟೆ ಯಾಕೆ ತುಂಬಿಸ್ಕೊಂಡಿದ್ಯಾ ಅಂತ ಕೇಳ್ದೆ. ಮತ್ತಿನ್ನೇನಮ್ಮ, ನನ್ ರೂಮಲ್ಲಿ ಏನೇ ಮಾಡಿದ್ರು ಅದಕ್ಕೂ ನಿಮ್ ಪರ್ಮಿಷನ್ ತಗೋಬೇಕಾ? ಈಗ ನಾವು ಹೇಳಿದಷ್ಟನ್ನು ಮಾತ್ರ ಕೇಳಿದ್ರೆ ಸಾಕು, ಎಲ್ಲದನ್ನು ಕೇಳಬೇಕು ಅಂತ ಏನಿಲ್ಲ ಕಣೆ. ನೋಡು, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು, ಅಷ್ಟೇ ಸಾಕು. ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊತಾ ಇದೀನಿ ಅಷ್ಟೇ. ಯಾವಾಗ್ಲೂ ಡೌಟ್ ಅಲ್ಲೇ ಇರಬೇಡ. ಬಟ್ಟೆ ಜೋಡಿಸ್ಕೊಳ್ಳೋಳು ಬೀರುನೆಲ್ಲ ಯಾಕೆ ಖಾಲಿ ಮಾಡಿದ್ಯಾ? ಏನ್ ತುಂಬಿಸ್ಕೊಂಡಿದ್ಯಾ ನೋಡ್ತೀನಿ ಇರು. ಅಮ್ಮ, ನಿಂದೊಳ್ಳೆ ಕಾಟ ಆಯ್ತು. ನನ್ ಪಾಡಿಗೆ ನನ್ನ ಇರಕ್ಕೂ ಬಿಡಲ್ವಲ್ಲ. ಅಲ್ವೇ, ಬೀರು ಖಾಲಿ ಮಾಡಿ ಮತ್ತಿನ್ನೇನಕ್ಕೆ ಬ್ಯಾಗ್ ತುಂಬಿಸ್ಕೊಳ್ತಿದ್ಯಾ? ನೋಡ್ತೀನಿ, ಕೊಡು. ಅಮ್ಮ ತಾಯಿ, ಲಾಂಡ್ರಿ ಕೊಡೋ ಬಟ್ಟೆ ಅದನ್ನೂ ನೋಡ್ಬೇಕಾ? ನಾನಿನ್ ಚಿಕ್ಕ ಮಗುನ? ನನ್ನ ಲೈಫು ನಿನ್ ಗೈಡ್ಲೈನ್ಸ್ ಅಲ್ಲಿ ನಡಿಬೇಕಾಗಿಲ್ಲ. ಸುಮ್ನೆ ಎಲ್ಲಾ ವಿಷಯಕ್ಕೂ ಮೂಗ್ ತುರ್ಸ್ಕೊಂಡ್ ಬರ್ಬೇಡ. ನಿನ್ ಕೆಲ್ಸ ನೀನ್ ನೋಡ್ಕೊ. ನನಗೆ ಏನ್ ಬೇಕೋ ನಾನು ಅದನ್ನ ಮಾಡ್ಕೋತೀನಿ. ಅಲ್ವೇ, ನಾನೇನ್ ಕೇಳ್ಬಾರ್ದು ಕೇಳ್ದೆ ಅಂತ ಇಷ್ಟೊಂದು ಕೂಗಾಡ್ತಿದ್ಯಾ? ನೀನ್ ಆಡೋದ್ ನೋಡ್ತಾ ಇದ್ರೆ ಇನ್ನು ನನ್ನನ್ನ ಸೆರಗಲ್ಲೇ ಕಟ್ಕೊಂಡಿದ್ಯಾ ಅಂತ ಅನ್ಕೋಬೇಕು. ಒಂದೇ ಸಮ ಮಾತಾಡ್ಸ್ತೀಯಲ್ಲ, ಉಸಿರು ಕಟ್ಟಲ್ಲ ನಂಗೆ. ಇದೆಲ್ಲ ಡ್ರೈ ವಾಶ್ ಮಾಡಿಸಿ ಎತ್ತಿಡೋಣ ಅಂತ ಅನ್ಕೊಂಡಿದ್ದೆ. ಇದೆಲ್ಲ ಮದ್ವೆಗೆ ತಗೊಂಡೋಗಿದ್ ಬಟ್ಟೆಗಳಮ್ಮ. ಮೊದ್ಲೇ ಈ ಬೀರು ತುಂಬಾ ಕಸ ಧೂಳು ತುಂಬಿಕೊಂಡಿದೆ, ಅದಕ್ಕೆ ಕ್ಲೀನ್ ಮಾಡೋಣ ಅಂತ ತೆಗ್ದಿಟ್ಟೆ. ಸಾಕಾ ವಿವರಣೆ ಅಥವಾ ಇನ್ನೂ ಬೇಕಾ? ಇದನ್ನೇ ಹೇಳಿದ್ರಾಗಿರೋದು. ಇದಕ್ಕೆ ಯಾಕೆ ಇಷ್ಟೊಂದು ಕೂಗಾಡ್ತಿದ್ಯಾ? ಈಗೇನು ನಿನಗೆ ಉತ್ತರ ಕೊಟ್ಟಿದ್ದಾಯ್ತಲ್ಲ, ಸುಮ್ನೆ ಹೋಗಿ ನಿನ್ ಕೆಲ್ಸ ನೋಡ್ಕೊ. ಥ್ಯಾಂಕ್ಸ್ ಕಣಮ್ಮ ಪಾರ್ಟಿ ಕೊಟ್ಟಿದ್ದಕ್ಕೆ. ಅದೇವ್ರು ನೀನು ಯಾವಾಗ್ಲೂ ಹಿಂಗೆ ಪಾರ್ಟಿ ಕೊಡೋ ಒಳ್ಳೆ ಬುದ್ಧಿ ಕೊಡ್ತಾ ಇರಲಿ, ನನಗೆ ಎಣ್ಣೆ ಸ್ಥಳ ಆಗ್ತಾ ಇರಲಿ. ಅಪ್ಪ ದೇವ್ರೆ, ನಿನ್ಗೊಂದು ನಮಸ್ಕಾರ. ಲೋ ಬಾಮೈದ, ನಿಲ್ಸೋ. ಎಷ್ಟೋ ಕುಡಿತ್ಯಾ? ಇವಾಗ್ಲೇ 3/4 ಬಾಟ್ಲು ಕುಡ್ತಿದ್ಯಾ. ಕುಡ್ತಾ ಒಳ್ಳೇದಲ್ಲ ಕಣ.
ಬಮ್ಮಿದ ಅದಕ್ಕೆ ನೀನು ಹೇಳೋದು ಜಾಸ್ತಿ ಕುಡಿಬೇಡ ಅಂದ್ಬಿಟ್ಟು. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ನೋಡಿಲ್ಲ, ಇಲ್ಲ ಇಲ್ಲ, ಇಲ್ಲಿ ಬರ್ತಿದೆ. ಬಾಮೈದ, ಇದು ನನ್ನ ಆರೋಗ್ಯಕ್ಕೆ ಮಾತ್ರ ಅಲ್ಲ ಕಣೋ, ನಿನ್ನ ಆರೋಗ್ಯಕ್ಕೂ ಕೆಟ್ಟದೆ. ಹಿಂಗ್ ರಹ ಹೊಡೆದ್ರೆ ಎದೆ ಸುಟ್ಟೋಗುತ್ತೆ. ಬಾಮೈದ, ಎದೆಯಲ್ಲಿ ಕಲ್ಲಿರೋನ್ಗೆ ಇದೆಲ್ಲ ಅಂಟೋದು ಇಲ್ಲ, ಸುಡೋದು ಇಲ್ಲ. ಈ ಡೈಲಾಗ್ ಏನ್ ಕಡಿಮೆ ಇಲ್ಲ. ಕುಡಿಯಕ್ಕೂ ಒಂದ್ ಕ್ಲಾಸ್ ಇರ್ಬೇಕು. ಕುಡಿದ್ರೆ ಸಿಪ್ ಬೈ ಸಿಪ್ ಕುಡಿಯಬೇಕು, ಘಟ ಘಟ ಅಂತ ಕುಡಿಯೋದಲ್ಲ. ಎಣ್ಣೆ ಕುಡಿಯೋದ್ರಲ್ಲೂ ಶಾಸ್ತ್ರ ಸಂಪ್ರದಾಯ ಎಲ್ಲ ನೋಡ್ಬೇಕಾ? ಅದಕ್ಕೆ ಬೊಮ್ಮಿದ ನಿನಗೆ ಅಕ್ಕ ಬಂಡು ಕರೆಕ್ಟ್ ಆಗಿ ಹೆಸರಿಟ್ಟಿದ್ದಾಳೆ, ಅಮುಲ್ ಬೇಬಿ ಅಂತ. ಒಳ್ಳೆ ಪುಟ್ಟ, ಒಳ್ಳೆ ಮಗಳ, ಎಲ್ಲ ನೀರು ಕುಡಿಬೇಡ ಅಮುಲ್ ಬೇಬಿ. ಅವಳ ಹೆಸರು ಹೇಳ್ಬೇಡ ನೀನು, ಮೈಯೆಲ್ಲ ಉರಿಯುತ್ತೆ. ಅದೆಲ್ಲ ಸರಿ, ಇವತ್ತು ಅಮ್ಮನ್ ಕರ್ಕೊಂಡು ಎಲ್ಲೋ ಹೋಗಿದೆ ಬಾಮೈದ? ನಾನು ಎಲ್ಲೋಗಿದ್ದೆ? ನಾನು ಎಲ್ಲೂ ಹೋಗಿಲ್ಲಪ್ಪ. ನನ್ಗೆಲ್ಲ ಗೊತ್ತೋ, ನಿಜ ಹೇಳೋ, ಎಲ್ಲೋ ಹೋಗಿದ್ರಿ? ಬಾಮೈದ, 2 ಪೆಗು ಓದಾಗಿದ್ದನು ಈ ಪ್ರಶ್ನೆನ ಒಂದ್ ಮಿನಿಮಮ್ ಮ್ಯಾಕ್ಸಿಮಮ್ 10 ಸರಿ ಕೇಳ್ತಾನೇ ಇದೆಯಾ. ನಾನು ರಿಪೀಟ್ ಕ್ಯಾಸೆಟ್ ಹಾಕಿ ಸುಳ್ಳು ಹೇಳ್ತಾನೇ ಇದೀನಿ ಎಲ್ಲೂ ಹೋಗಿಲ್ಲ ಅಂತ. ನೀನಿವತ್ತು ಎಣ್ಣೆ ಹೊಡ್ಸಿರೋದೇ ಈ ಮ್ಯಾಟ್ರ್ ಕೇಳಕ್ಕೆ ಅಂತ ನಂಗೆ ಗೊತ್ತು. ನಾನು ಹೇಳಲ್ಲ, ನೀನ್ ಕೇಳಬಾರದು. ಯಾಕೋ ಬಾಮೈದ, ನಾನಿನ್ ಕುಚಿಕ್ಕು ಅಲ್ವಾ? ನೀ ನನ್ನ ಆಪ್ತ ಮಿತ್ರ ಅಲ್ವಾ? ನನ್ಗೂ ಹೇಳಲ್ವಾ? ನಿನ್ಗೂ ಹೇಳಲ್ಲ, ಯಾರಿಗೂ ಹೇಳಲ್ಲ. ಹಂಗಂತ ಅಮ್ಮನ್ಗೆ ಮಾತು ಕೊಟ್ಟಿದ್ದೀನಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಗಿ ತಪ್ಪಿ ನಡೆದರೆ ಸತ್ಯಲ ಪರಮಾಸ್ ಬಲ್ಲು. ಅಕ್ಕ ಅಂತ ನೋಡ್ದೆ, ನನ್ ಮೇಲೆ ಕೈ ಮಾಡ್ತೀಯಲ್ಲೇ? ಇಂಥ ದರಿದ್ರ ಕೆಲ್ಸ ಮಾಡಿದ್ರೆ ನಾನ್ ಕೊಡೋ ಬೆಲೆ ಇಷ್ಟೇ. ನಾನ್ ನಿನಗಿಂತ ದೊಡ್ಡವಳು ಕಣೆ, ಅದ್ ನೆನಪಿರ್ಲಿ. ವಯಸ್ಸಲ್ಲಿ ಅಷ್ಟೇ ದೊಡ್ಡವಳು ನೀನು, ತಲೆ ನಯಾ ಪೈಸಾ ಬುದ್ಧಿ ಇಲ್ಲ ನಿನಗೆ. ಮರ್ಯಾದೆ ಕೊಡೋ ಅಂತ ಕೆಲ್ಸ ಒಂದಾದ್ರೂ ಮಾಡಿದ್ಯಾ ನೀನು? ಓಡ್ ಹೋಗ್ಬಿಟ್ಟು ನಾಳೆ ದಿನ ಅಮ್ಮ ಅಜ್ಜಿ ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಬಾರ್ದು ಅನ್ಕೊಂಡಿದ್ಯಾ? ಅಪ್ಪನ ಹೆಸರಿಗೆ ಮಸಿ ಬೆಳೆಯೋದಕ್ಕೆ ಹೋಗ್ತಿದ್ಯೇನೆ. ನೋಡು, ಮಾತಿಗೆ ಮಾತ್ ಬೇಡ. ನಾನ್ ಪ್ರೀತಿಸಿದ್ದು ಬಾಲನ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ. ನನಗ್ ಬೇರೆ ದಾರಿನೇ ಇಲ್ವೇ? ಕೇಳ್ದೆ ತಾನೆ? ಬಾಲನ್ ಪ್ರೀತಿ ಮಾಡ್ತಿದ್ಯಾ ಅಂತ ನಾನ್ ಕೇಳ್ದಾಗ ಬಾಯ್ಬಿಟ್ಟು ಬೊಗಳೋದಕ್ಕೆ ಏನಾಗಿದ್ ನಿನ್ಗೆ? ಕಾರ್ತಿಕ್ ಮನೆಯವ್ರನ್ನ ಈ ಮದ್ವೆಗೆ ಒಪ್ಸೋದಕ್ಕೆ ನಾನು ಎಷ್ಟು ಕಷ್ಟ ಬಿದ್ದೆ ಗೊತ್ತಾ? ನಾನ್ ಕೇಳ್ದಾಗ ನಿನ್ ಬ್ಯಾಗಿನ್ ಬೀಗ ಹಾಕೊಂಡ್ ಕೂತಿದ್ಯಾ? ನನಗವಾಗ ಹೇಳಕ್ ಆಗ್ಲಿಲ್ವೇ? ಅಕಸ್ಮಾತ್ ಆಗಿ ಹೇಳಿದಿದ್ರು ನೀನ್ ಇವಾಗ ಹೇಳ್ತಿದ್ಯಲ್ಲ, ಈ ರೀತಿ ಕೂಲ್ ಆಗಿ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ನನಗೂ ಕಾರ್ತಿಕ್ಗೆ ಮದ್ವೆ ಮಾಡಿಸ್ತಿದ್ರಿ. ಮುಚ್ಚು ಬಾಯೆ. ಎಂತೆಂತವ್ರಿಗೋ ಮದ್ವೆ ಮಾಡ್ಸಿದೀವಿ. ಇನ್ನ ನೀನ್ ಬಂದು ನಾನ್ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದಿದ್ರೆ ನಾನೇ ಮುಂದೆ ನಿಂತ್ ಮದ್ವೆ ಮಾಡ್ತಿರ್ಲಿಲ್ವಾ? ನಿನಗ್ ಹೇಳೋದಕ್ಕೆ ನಾಲ್ಗೆ ಇರ್ಲಿಲ್ಲ. ಯಾಕ್ ಗೊತ್ತಾ? ನಿನ್ ಪ್ರೀತಿ ನಿಜವಾದ್ದಲ್ಲ. ಕೊನೆವರೆಗೂ ಕಾರ್ತಿಕ ಬಾಲನ ಅನ್ನೋ ಆಪ್ಷನ್ ಬೇಕಿತ್ತು ನಿನ್ಗೆ. ಅದಕ್ಕೆ ನನಗೆ ಹೇಳ್ದಿರಾ ಇವತ್ತು ಈ ಕೆಲಸ ಮಾಡ್ತಿದ್ಯಾ? ನಿನ್ಗಿನ್ನೊಂದು ವಿಷಯ ಗೊತ್ತಾ? ಬಾಲ ನೀನ್ ಅನ್ಕೊಂಡಷ್ಟು ಒಳ್ಳೆಯವನಲ್ಲ, ಫ್ರಾಡು. ಅವನು. ಸುಮ್ನೆ ನನ್ ಬಾಲನ್ ಪ್ರೀತಿ ಮೇಲೆ ಅನುಮಾನ ಪಡ್ಬೇಡ ನೀನು. ಬೆಂಕಿ ಬಿತ್ತು ನಿನ್ ಪ್ರೀತಿಗೆ. ಪ್ರೀತಿ ಅಂತೆ ಪ್ರೀತಿ, ಅದ್ರ ಅರ್ಥ ಗೊತ್ತೇನೆ ನಿನಗೆ?
ನೋಡು, ತಪ್ಪು ಮಾಡೋದ್ ಮಾಡಿದ್ಯಾ, ಅದನ್ನ ನಾನ್ ಸರಿ ಮಾಡ್ತೀನಿ. ಆದ್ರೆ ನನ್ಗೂ ಬಾಲಂಗೂ ನಿನಗೂ ಕಾರ್ತಿಕ್ಗೂ ಮದ್ವೆ ಮಾಡಿಸ್ತೀನಿ. ಇಲ್ಲ, ನಾನ್ ಮದ್ವೆ ಆಗಲ್ಲ. ನಾನ್ ಮದ್ವೆ ಆದ್ರೆ ಅದ್ ನನ್ ಬಾಲನ್ನೇ. ಅದನ್ನ ಡಿಸೈಡ್ ಮಾಡೋದು ನೀನಲ್ಲ, ನಾನು. ಇದುವರೆಗೂ ಈ ಸತ್ಯನ್ಗೆ ನೀನ್ ಅಕ್ಕ ಆಗಿದ್ದೆ, ಆದ್ರೆ ಇನ್ಮೇಲಿಂದ ನಿನಗ್ ನಾನ್ ಅಕ್ಕ. ನಾನ್ ಏನ್ ಹೇಳ್ತೀನೋ ಅದನ್ನೇ ನೀನ್ ಕೇಳ್ಬೇಕು. ನಿನಗ್ ಬೇರೆ ದಾರಿನೇ ಇಲ್ಲ. ನೀನ್ ಮದ್ವೆ ಆಗೋದು ಕಾರ್ತಿಕ್ನೇ. ಇವತ್ತೇನಾದ್ರೂ ಈ ಮನೆ ವಿಚಾರ ಮದ್ವೆ ವಿಚಾರ ತೀರ್ಮಾನ ಆಗ್ಲಿಲ್ಲ ಅಂದ್ರೆ ನಾನ್ ಬೀಗ್ರ ಮನೆಗೆ ಹೋಗಾನೆ, ಇರೋ ವಿಷಯ ಹೇಳಾನೆ. ಮೊದ್ಲೇ ಹೇಳ್ತಾ ಇದ್ದೀನಿ, ನಮ್ ತಡೆಯಕ್ ಬರ್ಬೇಡಿ. ಏನೋ ಹೇಳ್ತೀಯ? ಅಲ್ಲಿ ಹೋಗ್ಬಿಟ್ಟು ಯಾವ ವಿಷಯ ಹೇಳ್ತೀಯ? ನಿನ್ ತಲೆ ಸುಮ್ಮನ್ ಕೂತ್ಕೋ. ಕನ್ಯಾದಾನಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ, ತಿಳ್ಕೊ. ಅದು ನಿಮ್ಮಿಬ್ಬರಿಗೂ ಸಿಗ್ತಾ ಇದೆ. ಅದಕ್ಕೋಸ್ಕರನಾದ್ರೂ ಸ್ವಲ್ಪ ತಾಳ್ಮೆ ತಂದ್ಕೊಪ್ಪ. ಹಸು ಹಾಲು ಕೊಡುತ್ತೆ ಅಂತ ಅದನ್ನ ಕೆಚ್ಚಲನ್ನೇ ಕುಯ್ಬಾರ್ದು, ಪಾಪ. ಸಾಕು ಸುಮ್ನಿರಮ್ಮ, ನನಗೂ ನಿನ್ ಪುರಾಣ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿದೆ. ತಮ್ಮನ ಮಗಳ ಮದುವೆ ಬಾ ದಾರ ಏರ್ಕೊಡು ಅಂತ ಕರೆದಾಗ ಇರೋ ಕೆಲಸನೆಲ್ಲ ಬಿಟ್ಬಿಟ್ಟು ಹೆಂಡತಿ ಮಗನ ಜೊತೆ ಬಂದು ಇಲ್ಲೇ ಕೂತಿದ್ದೀನಲ್ಲ, ಅದ್ಲಕ್ಕಿಲ್ವೋ? ದೊಡ್ಡದ ಪಾಪ ಪುಣ್ಯದ ಬಗ್ಗೆ ಮಾತಾಡ್ತೀಯ. ಬಾಲ ನೀನಾ? ವಾಟ್ ನಾನ್ ಸೆನ್ಸ್! ದಿವ್ಯನ್ ಜೊತೆ ಊರ್ ಬಿಟ್ಟು ಹೋಗ್ತೀನಿ ಅಂತ ತಾನೇ ಹೇಳಿದ್ದೆ. ಈಗ ನೋಡಿದ್ರೆ ಅರೆಸ್ಟ್ ಆಗಿ ಕೂತಿದ್ಯಾ. ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಲು ಮೇಡಮ್ ಆ ಸತ್ಯ. ನಾನ್ ದಿವ್ಯನ್ ಜೊತೆ ಓಡ್ ಹೋಗೋಕ್ ನೋಡಿದ್ದು ಸತ್ಯನ್ ಗೊತ್ತಾಗಿ ಅವಳೇ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು. ಏನ್ ಹೇಳ್ತಿದ್ಯಾ ಬಾಲ? ಸತ್ಯನ್ಗೆ ಎಲ್ಲ ವಿಚಾರ ಗೊತ್ತಾಗೋಯ್ತಾ? ಹೌದು ಮೇಡಮ್, ಸತ್ಯನ್ಗೆ ಎಲ್ಲ ಗೊತ್ತಾಗೋಗಿದೆ. ನಾನು ದಿವ್ಯಾ ಒಂದ್ ಜಾಗದಲ್ಲಿ ಮೀಟ್ ಮಾಡಿ ಅಲ್ಲಿಂದ ಹೊರಡೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ನಾನಲ್ಲಿ ದಿವ್ಯನ್ಗೋಸ್ಕರ ಕಾಯ್ತಿದ್ದೆ. ಆದ್ರೆ ದಿವ್ಯಾ ಬರೋಕ್ಕೂ ಮೊದ್ಲೇ ಸತ್ಯ ಮತ್ತೆ ಅವ್ರ ಗ್ಯಾಂಗ್ ಬಂದು ಅಟ್ಕಾಯಿಸ್ಕೊಂಡ್ಬಿಟ್ರು. ನಾನೇನು ಮಾಡೋ ಹಾಗಿರ್ಲಿಲ್ಲ ಮೇಡಮ್, ಪೊಲೀಸವ್ರಿಗೆ ಇಟ್ಕೊಟ್ಬಿಟ್ರು. ಏನ್ ಅವಳ ಮುಖ ನೋಡ್ತಾ ಇದ್ಯಾ? ನಿನ್ನೆ ಕೇಳ್ತಾ ಇರೋದು. ಎಲ್ಲಿ ಹೋಗಿದ್ದೆ ನೀನು? ಸತ್ಯನ್ ಜೊತೆ ಬಂದ್ಯಾ? ಅದಕ್ಕೆ ಗುಮ್ಮನ್ ಗುಸ್ಕಿ ತರ ಆಡ್ತಾ ಇದ್ಯಾ? ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಹೇಳೋಗ್ಬೇಕು ಅಂತ ಗೊತ್ತಾಗಲ್ವಾ? ಗಿರ್ಜಮ್ಮ, ಸಾಕು ಬೈದಿದ್ದು. ಇಲ್ಲೇ ಮನೆ ಆಚೆ ವಾಕಿಂಗ್ ಹೋಗೋದಕ್ಕೂ ಹೇಳ್ಬಿಟ್ಟು ಹೋಗ್ಬೇಕಾ? ಬರೀ ವಾಕಿಂಗ್ ಹಂಗಿದ್ರೆ ಹೇಳೋದ್ ಬೇಕಾಗಿಲ್ಲ. ಏನು ಹಾಗಂದ್ರೆ? ಬಾಯಿಗೆ ಬಂದಿದೆ ಹೇಳ್ಬೇಡ, ಅದು ಹೆಣ್ಮಕ್ಳ ವಿಷಯದಲ್ಲಿ ನಂಗೆ ಇಷ್ಟ ಆಗಲ್ಲ. ನಾನು ಏನಂತೆ ಅಂತ ಹಿಂಗ್ ಆಗ್ತಿದ್ದೆ ನೀನು? ಸರಿ ಆಯ್ತಲ್ಲ, ನೀನು ಮಾತಾಡಂಗಿಲ್ಲ. ನಿನ್ಗೆ ನೀವಿಬ್ರು ಸುಮ್ನಿರ್ತೀರಾ? ಅಕ್ಕಂಗ್ ಮನೇಲಿ ಕೂತ್ ಬೋರ್ ಆಗಿದೆ ಅಂತ ವಾಕಿಂಗ್ ಹೋಗಿದ್ಲು. ಬರುವಾಗ ನಂಗೆ ಸಿಕ್ಕಿದ್ಲು, ನಾವಿಬ್ರು ಬಂದ್ವಿ. ಮದುಮಗಳನ್ನ ಸುಮ್ನೆ ಒಬ್ಳೊಬ್ಳೆ ಓಡಾಡೋದಕ್ಕೆ ನಾವು ಬಿಟ್ಬಿಡ್ತೀವ?
ಒಳ್ಳೇದಾಯ್ತು ಕಣೆ. ಆಗ್ಲೇ ಇವಳು ಬಟ್ಟೆ ತುಂಬಿಕೊಳ್ತಾ ಇದ್ಲು. ನಂಗೆ ಯಾಕೋ ಸ್ವಲ್ಪ ಗಾಬರಿ ಆಗೋಗ್ಬಿಡ್ತು, ಏನು ಮಾಡ್ಕೊಂಡ್ಬಿಡ್ತಾಳೋ ಅಂತ. ಹಾಗೇನಾಗ್ಲಿಲ್ವಲ್ಲ, ಸದ್ಯ ಪುಣ್ಯ. ಏನ ಬಟ್ಟೆ ಎಲ್ಲ ತುಂಬಿಕೊಡ್ತಾ ಇದ್ಲ? ಎಲ್ಗೋಗಬೇಕಂತೆ? ಅಯ್ಯೋ, ಅದೆಲ್ಲ ಒಗೆಯೋ ಬಟ್ಟೆಗಳು ಭಾವ. ನಾನೇ ಏನೇನೋ ಅಂದ್ಕೊಂಡ್ಬಿಟ್ಟೆ. ಒಂದ್ಸಲ ಕೆಟ್ಟ ಘಟನೆ ನಡೆದ್ಬಿಟ್ರೆ ಮನಸ್ಸು ಬೇಡ ಬೇಡ ಅಂದ್ರೂ ಕೆಟ್ಟದ್ದನ್ನೇ ಯೋಚಿಸುತ್ತೆ. ಅಮ್ಮ, ಅದಕ್ಕೆ ಯಾಕಮ್ಮ ಕೆಟ್ಟದ್ದು ಯೋಚನೆ ಮಾಡ್ತೀಯ? ನಾನು ನಮ್ಮ ಹುಡುಗರು ಇರುವಾಗ ಯಾವ ಅನಾಹುತನೂ ನಡೆಯಲ್ಲ. ಏನೋ ಈ ಮದ್ವೆಗೆ ಬೀಗರು ಒಪ್ಕೊಂಡಿದ್ದಾರೆ. ಯಾವ ಅನಾಹುತ ಇಲ್ಲದೆ ಈ ಮದ್ವೆ ಒಂದಾದ್ರೆ ಸಾಕು. ಆ ಸಲ ಮದ್ವೆಲ್ ನಾನು ಇರ್ಲಿಲ್ಲ, ಅನಾಹುತ ಆಯ್ತು. ಈ ಸಲ ನಾನು ಇರ್ತೀನಲ್ಲ, ಯಾವ ಅನಾಹುತನೂ ಆಗಲ್ಲ. ನನ್ನ ಅಧ್ಯಕ್ಷತೆನಲ್ಲೇ ಮದ್ವೆ ನಡೆಯುತ್ತೆ. ಎಲ್ಲ ನಾವು ಅಂದ್ಕೊಂಡ ಹಾಗೆ ನಡೆಯುತ್ತಮ್ಮ, ನೀನ್ ತಲೆ ಕೆಡಿಸ್ಕೋಬೇಡ. ನೀನ್ ಇಷ್ಟು ಹೇಳ್ದಲ್ಲ, ನನ್ಗಿನ್ಯಾವ ಚಿಂತೆನೂ ಇಲ್ಲ ಕಣೆ. ಎಲ್ಲ ನನ್ನ ಕರ್ಮ. ಒಳ್ಳೆ ಶ್ರುತಿ ಪಿಕ್ಚರ್ ತರ ಆಡ್ತಿದ್ದಾರೆ. ಸತ್ಯ, ನನ್ಗೊಂದು ಮಾತು ಕೊಡ್ತೀಯಾ? ಏನ್ ಮಾತಮ್ಮ? ನಡೆಸ್ಕೊಡ್ತೀನಿ ಅಂತ ಮೊದಲು ಮಾತು ಕೊಡು. ಮೊದ್ಲು ವಿಷಯ ಹೇಳು, ಅದ್ ಏನೇ ಇದ್ರು ನಡೆಸ್ಕೊಡ್ತೀನಿ. ನಿನಗಿಲ್ಲ ಅಂತೀನಾ? ಅದನ್ನೇ ಮಾತು ಕೊಟ್ಟು ಹೇಳೋ, ಆಗ ನಂಗೆ ಸಮಾಧಾನ ಆಗುತ್ತೆ. ಏನ್ ಗಿರ್ಜಮ್ಮ ಇದು? ನಿನ್ ಸೊಸೆ ಇಷ್ಟೊಂದೆಲ್ಲ ಎಮೋಷನಲ್ ಆಗ್ತಾಳೆ. ನೀನಾದ್ರೂ ಹೇಳು. ಈ ಸತ್ಯ ಒಂದ್ಸಲ ಹೇಳಿದ್ರೆ ಏನೇ ಇದ್ರು ನಡೆಸ್ಕೊಡ್ತಾಳೆ. ಅದ್ ನನಗೆ ಗೊತ್ತು ಸತ್ಯ. ಈಗ ನನಗೆ ಮಾತು ಕೊಡ್ತೀಯೋ ಇಲ್ವೋ? ಸರಿ ಆಯ್ತು, ಮಾತು ಕೊಡ್ತೀನಿ. ಅದೇನು ಅಂತ ಹೇಳು. ಸತ್ಯ, ನಿನ್ನನ್ನು ದೂರ ಇಟ್ಟು ಯಾವ ತಾಯಿನೂ ಮಾಡಬಾರ್ದು ತಪ್ಪು ನಾನು ಮಾಡ್ಬಿಟ್ಟಿದ್ದೀನಿ ಕಡೆ. ನಿನ್ನಷ್ಟು ತಿಳುವಳಿಕೆ ನನ್ಗಿಲ್ಲ, ನಿನ್ನಿಂದ ದೂರ ಇರೋ ಶಕ್ತಿನೂ ನನಗಿಲ್ಲ. ನೀನ್ ನನ್ನ ಮಗಳು ಕಂದ, ನೀನ್ ನನಗ್ ಬೇಕು. ನೀನ್ ಯಾವತ್ತೂ ನನ್ನ ಜೊತೆನೇ ಇರ್ಬೇಕು ಕಡೆ. ಮದ್ವೆ ಬಗ್ಗೆ ತುಂಬಾ ಮನ್ಸಿಗೆ ಹಚ್ಕೊಂಡು ಬೇಜಾರು ಮಾಡ್ಕೊಂಡಿದ್ಲು. ಇಷ್ಟು ದಿನ ಸರಿಯಾಗಿ ನಿದ್ದೆನೆ ಮಾಡಿರ್ಲಿಲ್ಲ. ನಿನ್ನೆ ವಿಷಯ ಗೊತ್ತಾಗಿ ಈಗ ನಿದ್ದೆ ಮಾಡ್ತಿದ್ದಾಳೆ. ಅದಕ್ಕೆ ನಾವ್ ಎಬ್ಸೋದಕ್ಕೆ ಹೋಗ್ಲಿಲ್ಲ. ಒಳ್ಳೇದೇ ಆಯ್ತು. ಮದ್ವೆ ಆಗೋ ಹುಡುಗಿ ಕಣ್ ತುಂಬಾ ನಿದ್ದೆ ಮಾಡ್ಬೇಕು, ಇಲ್ಲ ಅಂದ್ರೆ ಡಾರ್ಕ್ ಸರ್ಕಲ್ಸ್ ಬಂದ್ಬಿಡತ್ತೆ ಪಾಪ. ಎನಿವೆ, ನಾನೇ ಅವಳನ್ನ ಒಂದ್ಸತಿ ಮಾತಾಡ್ಸ್ಕೊಂಡ್ ಬರ್ತೀನಿ. ದಿವ್ಯಾ, ಹೇ ದಿವ್ಯಾ. God. ದಿವ್ಯಾ, ನೀನಾ? ನೀನೇನ್ ಮಾಡ್ತಿದ್ಯಾ ಇಷ್ಟೊತ್ತಲ್ಲಿ? ನಾನ್ ಮಾತ್ರ ಅಲ್ಲ, ಅಮ್ಮ ಚಿಕ್ಕಮ್ಮನೂ ಬಂದಿದ್ದಾರೆ. ನಿನ್ನ ಕಾರ್ತಿಕ್ ಮದ್ವೆ ವಿಚಾರ ಮಾತಾಡೋದಕ್ಕೆ.
ಬೇಕಾದಂಗ ಆಯ್ತು ಅಂತ ಉಡ್ಸಕ್ ಬಂದಿದ್ಯಾ? ಮೊದ್ಲಿನ ತರ ಯೋಚನೆ ಮಾಡೋಳಾಗಿದ್ದಿದ್ರೆ ನೀನ್ ಹೇಳ್ದಂಗೆ ಮಾಡ್ತಿದ್ದೆ. ಆದ್ರೆ ಈಗ ನನ್ನ ಯೋಚನೆ, ನನ್ನ ರೀತಿ ಎಲ್ಲ ಬದಲಾಗಿದೆ ದಿವ್ಯಾ. ಜಗತ್ಗೆ ಗೊತ್ತಿದೆ ನಾಯಿ ಬಾಲ ಯಾವತ್ತೂ ನೆಟ್ಟಗಾಗಲ್ಲ ಅಂತ. ನೋಡು, ಜಾಸ್ತಿ ಮಾತು ಬೇಡ. ನಾಳಿದ್ದೆ ನಿನ್ನ ಕಾರ್ತಿಕ್ ಮದ್ವೆನ ಫಿಕ್ಸ್ ಮಾಡಿದ್ದಾರೆ. ನಾಳಿದ್ದ? ಎಸ್, ಎಲ್ಲಾ ಪ್ರಿಪರೇಷನ್ಸ್ ನಡೀತಾ ಇದೆ. ನಿನಗೆ ಬಾಲನ್ನ ಮದ್ವೆ ಆಗ್ಬೇಕು, ನನಗೆ ಕಾರ್ತಿಕ್ ನಿಶಾ ಮದ್ವೆ ಆಗ್ಬೇಕು. ಸೊ ನನ್ನ ನಿನ್ನ ಗುರಿ ಒಂದೇ ಆಗಿರ್ಬೇಕಾದ್ರೆ ನಾವಿಬ್ರು ಯಾಕೆ ಒಂದೇ ದೋಣಿನಲ್ಲಿ ಟ್ರಾವೆಲ್ ಮಾಡಬಾರ್ದು? ಇವಾಗ ನಿನಗೆ ರಿಯಲೈಸ್ ಆಗ್ತಿದೆ, ಈ ವಿಷಯನ ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ನನಗಂತೂ ತಲೆ ಕೆಟ್ಟ ಹೋಗಿದೆ. ಆ ಸತ್ಯ ಬೇರೆ ಲೆಟ್ರಲ್ಲಿ ಕಾಲು ಕಾಯ್ತಿದ್ದಾಳೆ. ಈ ಬಾಲ ಎಲ್ಲಿದ್ದಾನೆ ಅಂತಾನೂ ಗೊತ್ತಿಲ್ಲ. ಅವನ್ ಫೋನ್ ಬರೀ ಸ್ವಿಚ್ ಆಫ್ ಅಂತ ಬರ್ತಿದೆ. ಬಾಲ ಅರೆಸ್ಟ್ ಆಗಿದ್ದಾನೆ. ಅರೆಸ್ಟ್ ಮಾಡಿಸಿದ್ದು ನಿನ್ನ ತಂಗಿ ಸತ್ಯ.